ಇದೇಂತದ ತಾನಾಗೆ ಇದಾಗಿದ್ದಲ್ಲ ತಾತ? ಹ್ಞೂ ಕಾಲ ವಯಸ್ಸು ಇದು ನಮ್ಗೆ 85 ವಯಸ್ಸು. ನಮ್ಮ ತಾತನ ಕಾಲದ ಬಂದದ್ದು ಅನಿಷ್ಟ ಆಯಿತು. ಗಿಡದಲ್ಲೇ ಮೂಡಿದ್ದು ಮೊದಲು ನನಗೆ ಬೇಕಾದ್ರೆ ಹೊರ ಮಾಡಿ ಆಗ್ತದೆ ತಾನ ಹೌದು ಆಗ್ತದೆ. ನಮಸ್ಕಾರ, ಬೆಳಗಿನ ಶುಭೋದಯ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ನೋಡಿ, ಎದ್ಬಿಟ್ಟು ಹೊರಗಡೆ ಬಂದು ನೋಡಿದರೆ ಫುಲ್ ಜೋರು ಮಳೆ ಆಗಿ ನಿಂತಿತ್ತು. ಇವಾಗೂ ಕೂಡ ಸಣ್ಣ ಹನಿ 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 ಎಲ್ಲ ಉದುರ್ತಾ ಇತ್ತು. ಹಾಗೆ ವಾಕಿಂಗ್ ಹೋಗೋದ್ವಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಮಳೆ ನಿಂತರೆ ವಾಕಿಂಗ್ ಹೋದ್ರಾಯ್ತು, ಇಲ್ಲ ಅಂದರೆ ಇವತ್ತೊಂದು ದಿನ ಗ್ಯಾಪ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಇವತ್ತು ಶ್ರಾವಣ ಮೊದಲನೇ ದಿನ, ಅಮಾವಾಸ್ಯೆ ಕೂಡ. ಹಾಗಾಗಿ ತಲೆಗಿನ್ನೂ ಎಣ್ಣೆ ಹಚ್ಚಬೇಕು. ತಲೆಗೆಲ್ಲ ಎಣ್ಣೆ ಹಚ್ಚಿ ಆಮೇಲೆ ಮಳೆ ನಿಂತರೆ ವಾಕಿಂಗ್ ಹೋದ್ರಾಯ್ತು, ಇಲ್ಲ ಅಂದರೆ ಬಿಟ್ರಾಯ್ತು ಅಂತ ಅಂದ್ಕೊಂಡು ಮೇಲ್ಗಡೆನೇ ಒಂದೆರಡು ರೌಂಡಲ್ಲೇ ವಾಕ್ ಮಾಡಿದೆ. ಹಾಗೆ ಬನ್ನಿ ಇವಾಗ ಮತ್ತೆ ತಲೆಗೆ ಎಣ್ಣೆ ಹಚ್ಚೋಣ. 5:40 ಅನ್ನೋಷ್ಟರಲ್ಲಿ ಒಂದು ಸ್ವಲ್ಪ ಮಳೆ ಪೂರ್ತಿಯಾಗಿ ನಿಂತಿತ್ತು. ಒಂದು ರೌಂಡ್ ವಾಕ್ ಹೋಗಿ ಬಂದು ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ತಲೆ ಸ್ನಾನ ಮಾಡಿ ಇವಾಗ ನೆಕ್ಸ್ಟ್ ಪೂಜೆ ಮಾಡಬೇಕು. ಮತ್ತು ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಇವತ್ತು ಶ್ರಾವಣ ಅಮಾವಾಸ್ಯೆ, ಬಿಡೋಂಗಿಲ್ಲ, ಹೋಗಲೇಬೇಕು. ಮನೆಯಲ್ಲಿ ಎಲ್ಲ ಪೂಜೆ ಮಾಡಿ ಎಡೆ ಹಿಡಿಬೇಕು. ಹಾಗೆ ನಾಷ್ಟ ಮಾಡಬೇಕು. ಅಮಾವಾಸ್ಯೆ ಇದ್ದರೂ ಹಬ್ಬ ಇದ್ದರೂ ಫಸ್ಟ್ ಅಂತೂ ಗಂಜಿ ಮಾಡಲೇಬೇಕು. ಆಮೇಲೆ ಈ ಕಡೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಸಜ್ಜಕ ಮಾಡ್ತಾಯಿದ್ದೆ. ಇವತ್ತು ಬೆಳಗ್ಗೆ ಖಾಲಿ ಹೊಟ್ಟೆಲೇ 1 ಸ್ಪೂನ್ ನೆಲ್ಲಿಕಾಯಿನ ತಿಂದು 1 ಗ್ಲಾಸ್ ನೀರು ಕುಡಿದೆ. ಅಮಾವಾಸ್ಯೆ ಹಬ್ಬ ಅಂದ್ರೇ ಒಂಥರ ಪೂಜೆ ಮಾಡಬೇಕಂದ್ರೆ ತುಂಬ ಲೇಟಾಗಿಬಿಡುತ್ತೆ. ಎಲ್ಲ ದೇವ್ರು ತಿಕ್ಕೊಂಡು ಪೂಜೆ ಸಾಮಾನೆಲ್ಲ ತಿಕ್ಕಬೇಕಲ್ವ. ಪೂಜೆ ಮುಗಿಸ್ಬೇಕಂದ್ರೆ ಲೇಟಾಗೇ ಬಿಡುತ್ತೆ. ಅಂತೂ ಬೇಗ ಮಾಡಿಕೊಂಡು ಪೂಜೆನ ಮುಗಿಸ್ದೆ. ನನ್ನ ಮಗಳು ನಮಸ್ಕಾರ ಮಾಡೋಕ್ಕಂತ ಬಂದಿದ್ದಾಳೆ. ಆದರೆ ಅಲ್ಲಿ ರಂಗೋಲಿ ಹಾಕಿದ್ದೀನಲ್ಲ, ಅದನ್ನೆಲ್ಲ ಇವಾಗ ಕೆದರ್ತಾಳೆ ನೋಡಿ, ಹಾಕಿರೋ ರಂಗೋಲಿನ. ನಾನು ಅಷ್ಟು ನೀಟಾಗೆಲ್ಲ ಹಾಕಿ ಇದು ಮಾಡಿದರೆ ಅವಳು ರಂಗೋಲಿಯಲ್ಲಿ ಹಾಕಿರೋ ಕುಂಕುಮನೆಲ್ಲ ನೋಡಿ ಹೆಂಗೆ ಕೆದರ್ತಾ ಇದ್ದಾಳೆ. ಕೆದರಿ ತನ್ನ ಹಣೆ ಮೇಲೆ ಬೊಟ್ಟು ಇಟ್ಕೊತಾಳೆ. ಕಿವಿಯಲ್ಲಿ ಹೂವು ಇಟ್ಕೊಂಡು ಹೆಂಗೆ ಓಡಾಡ್ತಾ ಇದ್ದಾಳೆ ನೋಡಿ. ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡ್ತಾಯಿದ್ದೆ. ಹಾಗೆ ಈ ಕಡೆ ಪೂಜೆ ಮಾಡ್ತಾನೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಅನ್ನನೂ ಕೂಡ ರೆಡಿಯಾಗಿದ್ದೆ. ಅನ್ನದ ಜೊತೆಗೆ ಮಧ್ಯಾಹ್ನಕ್ಕೆ ಮತ್ತೆ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೆ. ಆಮೇಲೆ ನನ್ನ ಮಗನ ಬಾಕ್ಸ್ಗೆ ಮಜ್ಜಿಗೆ ಸಾಂಬಾರು, ಅನ್ನ, ಆಮೇಲೆ ಸಜ್ಜಕ ಹಾಕಿ ಆ್ಯಪಲ್ ಹಾಕಿ ಕಟ್ಟಿ ರೆಡಿ ಮಾಡಿ ನಾವು ನಾಷ್ಟ ಮಾಡಿಕೊಂಡು ನಮ್ಮ ಮನೆ ದೇವ್ರ ಕಡೆ ಹೊರಟ್ವಿ. ನೋಡಿ, ಬಂದೇ ಬಿಡ್ತು ನಮ್ಮ ಮನೆ ದೇವರು. ಬೋರ್ಡ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡೆ. ಒಟ್ಟಿನಲ್ಲಿ ಬಸವೇಶ್ವರ ದೇವಸ್ಥಾನ ಕವಿತಾಳ ಹತ್ರ ಇದೆ ಈ ದೇವಸ್ಥಾನ. ಮೊದಲು ತುಂಬ ಚಿಕ್ಕದಾಗಿತ್ತು ಗುಡಿ. ಹಾಗಾಗಿ ಇವಾಗ ಗುಡಿನೆಲ್ಲ ಕೆಡವಿ ಕಟ್ತಾ ಇದ್ದಾರೆ. ತುಂಬ ದೊಡ್ಡದಾಗಿ ಗುಡಿನ ಕಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಆ ಕಡೆ ದೇವ್ರನ್ನೆಲ್ಲ ಶಿಫ್ಟ್ ಮಾಡಿದ್ದಾರೆ. ಇವಾಗ 3ನೇ ಸೋಮವಾರ ಈ ದೇವರ ಜಾತ್ರೆನೂ ಕೂಡ ಇದೆ. ಈ ಗುಡಿಯ ವಿಶೇಷತೆ ಏನಂದರೆ, ಇಲ್ಲಿ ಬಸವಣ್ಣ ದೇವರು ಬನ್ನಿ ಗಿಡದಲ್ಲಿ ತಾನಾಗೇ ಒಡೆದು ಮೂಡಿದ್ದಾನೆ. ಯಾವುದೇ ರೀತಿ
ಮೂರ್ತಿನ ತಂದು ಪ್ರತಿಷ್ಠಾಪನೆ ಮಾಡಿಲ್ಲ ಇಲ್ಲಿ, ತಾನಾಗೇ ಒಡೆದು ಮೂಡಿರೋದು. ನಾನು ವಿಡಿಯೋ ಮಾಡೋದನ್ನು ನೋಡಿ ಪಾಪ ತಾತ ಎಲ್ಲ ಇದನ್ನೆಲ್ಲ ವಿಡಿಯೋ ಮಾಡ್ಕೊಳಮ್ಮ ಅಂತ ಹೇಳ್ತಾ ಇದ್ದ. ಹಾಗೆ ನೀರು ಜಾರಿದಾವೆ ಇಲ್ಲಿ, ನಿಧಾನಕ್ಕೆ ಬಾರಮ್ಮ ಅಂತ ಕೂಡ ಹೇಳ್ತಾ ಇದ್ರು. ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದು. ನೋಡಿ ಇಲ್ಲೇ ಇದೆ ಆ ಗಿಡ. ನೋಡಿ ಈ ಥರ ಗಿಡದಲ್ಲಿ ಬಡ್ಡಿಯಲ್ಲಿನೇ ದೇವರು ಒಡೆದ್ಬಿಟ್ಟು, ಅಂದರೆ ಗಿಡದ ಬಡ್ಡೆನ ಹೊಡೆದ್ಬಿಟ್ಟು ದೇವರು ಮೂಡಿರೋದಿದು. ಈ ದೇವರ ಇತಿಹಾಸನ ತಾತ ಹೇಳ್ತಾರೆ ಕೇಳಿ. ತಾನಾಗೆ ಇದಾಗಿದ್ದಲ್ಲ ತಾತ? ನೋಡ್ರಿ ಕಾಲಕ್ಕೆ ಐತಿ. ಇದು ನಮ್ಗೆ 85 ವಯಸ್ಸು. ನಮ್ಮ ತಾತನ ಕಾಲದ ಬಂದದ್ದು ಅನಿಷ್ಟ ಐತಿ. ಗಿಡದಲ್ಲೇ ಮೂಡಿದ್ದು. ಮೊದಲು ಒಡೆದು ಮುಡಿ ಆಗ್ತದೆ, ತಾನ ಉದ್ದವ ಆಗುತ್ತೆ. ಹೌದು. ಅದಕ್ಕೆ ಗಿಡ ತೆಗಿಯಕ್ಕೆ ಬರಲ್ಲ. ಬಿಸಿ ಇರ್ತೈತೆ, ಹ್ಯಾಂಗೆ ಹೋಗ್ರ. ತಾತ ಮತ್ತೆ ಪ್ರಸಾದ ಇದೆಯಮ್ಮ, ಪ್ರಸಾದ ಮಾಡ್ಕೊಂಡು ಹೋಗಿ ಅಂತ ಹೇಳಿ ದೇವ್ರ ಮೇಲಿರೋ ಹೂವನ್ನ ಕಿತ್ತು ನಿಮ್ಮ ಮನಸ್ಸಲ್ಲಿರೋದನ್ನು ಬೇಡ್ಕೊಂಡು ಹೋಗಿ ಅಮ್ಮ, ನೆರವೇರುತ್ತೆ ಅಂತ ಹೇಳಿ ಕಳಿಸಿದ್ರು. ನಾವು ಕೂಡ ಹೊರಗಡೆ ಬಂದ್ವಿ. ನೋಡಿ ತುಂಬ ದೊಡ್ಡದಾಗಿದೆ ಜಾಗ. ಇಲ್ಲಿ ಮದುವೆ ಫಂಕ್ಷನ್ಗಳೆಲ್ಲ ನಡೆಯುತ್ತೆ. ಈ ಕಡೆ ಇವಾಗ ದಾಸೋಹ ಮಾಡ್ತಾ ಇದ್ದಾರೆ. ಆವಾಗ ದಾಸೋಹ ಆ ಕಡೆ ಮಾಡ್ತಾಯಿದ್ರು. ಗುಡಿ ಅಂದರೆ ಭವನ ಏನು ಕಟ್ಟಿರಲಿಲ್ಲ. ಪ್ರಸಾದ ಹುಗ್ಗಿ ಮತ್ತು ಸೌತೆಕಾಯಿ ಪಲ್ಯ ಮಾಡಿದರು. ತುಂಬಾ ಚೆನ್ನಾಗಾಗಿತ್ತು. ಎಲ್ಲೇ ಹೋದರೂ ಕೂಡ ಪ್ರಸಾದ ಇದ್ದರೆ ನಾನು ಮಾತ್ರ ಹಂಗೆ ಬರಲ್ಲ. ಮನೆಯಿಂದ ಊಟ ಮಾಡೋ ಹೋಗಿದ್ರೂ ಕೂಡ ಮತ್ತೆ ಅಲ್ಲಿ ಪ್ರಸಾದ ತೊಗೊಂಡೇ ಬರೋದು. ನನ್ನ ಮಗಳಿಗೆ ಪ್ರಸಾದ ತಿನ್ನು ಅಂತಂದರೆ ಅಲ್ಲಿ ತಾತ ಬಾಳೆಹಣ್ಣು ಕೊಟ್ಟಿದ್ದರು, ಅದನ್ನೇ ಇಟ್ಕೊಂಡು ಕುಂತಿದ್ದಾಳೆ ನೋಡಿ. ಆಮೇಲೆ ಮತ್ತೆ ಅನ್ನ ಸಾಂಬಾರು, ಆಮೇಲೆ ಹುಣಸೆಕಾಯಿ ಚಟ್ನಿ ಕೂಡ ಇಟ್ಟಿದ್ದರು. ಇಲ್ಲಿ ಪ್ರಸಾದ ವ್ಯವಸ್ಥೆನ ಪ್ರತಿ ಅಮಾವಾಸ್ಯೆನೂ ಮಾಡಿಸ್ತಾರೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಪ್ರಸಾದ ಮಾಡಿಕೊಂಡು ಹೊರಗಡೆ ಬಂದ್ವಿ, ಮತ್ತು ಊರ ಕಡೆ ಹೊರಟ್ವಿ. ನೋಡಿದ್ರಲ್ಲ ನಮ್ಮ ಮನೆ ದೇವರು ಹೇಗಿದೆ ಅಂತ. ಆ ತಾತ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಲ್ಲಿ 2-3 ಜನನೂ ನಾನು ವಿಡಿಯೋ ಮಾಡಬೇಕಾದ್ರೆ ಏನು ವಿಡಿಯೋ ಮಾಡ್ತಾಯಿದ್ದೀರಾ, ಇನ್ಸ್ಟಾಗ್ರಾಮಿಗೆ ಹಾಕ್ತೀರಾ ಅಂತ ಕೇಳ್ತಾಯಿದ್ರು. ಇಷ್ಟಿತ್ತು ಇವತ್ತಿನ ಅಮಾವಾಸ್ಯೆ ದಿನದ ಲಾಗ್. ಮತ್ತು ನೆಕ್ಸ್ಟ್ ಲಾಗ್ನೊಂದಿಗೆ ಸಿಗ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.